ಅರ್ಥ ಮಾಡ್ಕತ್ತೀರಿ, ಮುಗಿಸ್ಬೇಕು. ಸಂತಾಪ ಸೂಚಕ ನಿರ್ಣಯಕ್ಕೆ ಸಹಮತ ವ್ಯಕ್ತಪಡಿಸುವ ಮೊದಲು ತಾವು ಸಭಾಪತಿಗಳು, ಗೊತ್ತಿಲ್ಲ ಆಫೀಸಿಂದ ತಪ್ಪಾಯ್ತೋ ಏನಾಯ್ತೋ ಏನೋ ಗೊತ್ತಿಲ್ಲ, ಇಲ್ಲಿ ಹೊಸದಾಗಿ ಬಂದಂಥ ಸದಸ್ಯರನ್ನ ಪರಿಚಯ ಮಾಡಿದ ನಂತರ ಇದನ್ನ ನಿರ್ಣಯವನ್ನು ತಗೋಬೇಕಾಗಿದೆ. ಒಂದು ವಿಚಾರ. ಎರಡನೇ ವಿಚಾರ, ಹೊಸದಾಗಿ ಬಂದಿರೋ ಸದಸ್ಯರು ಯಾರು ಸದಸ್ಯರು ಅಂತ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಪರಿಚಯ ಮಾಡಬೇಕಾದ್ದು ಇಟ್ ಇಸ್ ದಿ ಬೌಂಡ್ ಡ್ಯೂಟಿ ಆಫ್ ದಿ ಕೌನ್ಸಿಲ್. ಸಭಾಪತಿ ಸ್ಥಾನದಲ್ಲಿ ತಾವು ಮಾಡಬೇಕಾಯ್ತು, ಮಾಡಿಲ್ಲ. ಎರಡನೇದು ಏನು ಅಂತ ಹೇಳಿದ್ರೆ, ಇಲ್ಲಿ 13 ಜನ ದಿಗ್ಗಜರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಸಂತಾಪ ಸೂಚಕ ನಿರ್ಣಯವನ್ನು ಇಲ್ಲಿ ಮಂಡಿಸಿದಿರಿ. ಅದಕ್ಕೆ ಸಮ್ಮತ ವ್ಯಕ್ತಪಡಿಸೋ ಮುಂಚೆ ನೀವು ಇದರಲ್ಲಿ ಬರೀಬೇಕು, ಎಲ್ಲ ಸಂತಾಪ ಸೂಚಕರಲ್ಲೂ ಕೂಡ ಅವ್ರ ಕುಟುಂಬದಲ್ಲಿ ಮಕ್ಕಳು ಇಷ್ಟಿದ್ರು, ಅವ್ರ ಕುಟುಂಬ ಹಿಂಗಿತ್ತು ಅಂತೇಳಿ ಎಲ್ಲ ಸಂದರ್ಭದಲ್ಲಿ ಬರ್ತದೆ. ಆದರೆ ಇದರಲ್ಲಿ ಕೈ ಬಿಟ್ಟಿದ್ದೀರಿ. ದಯವಿಟ್ಟು ಅವ್ರ ಕುಟುಂಬವನ್ನು ಇದರೊಳಗೆ ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ. ಅದನ್ನು ತೋರಿಸ್ಬೇಕು ಅನ್ನೋ ವಿಚಾರ ಹೇಳ್ತಾ, ಇದರಲ್ಲಿ ಅವ್ರ ಮಕ್ಕಳು ಯಾವ ಮಕ್ಕಳು ಇಷ್ಟು ಮಕ್ಕಳಿದ್ರು, ಹೆಣ್ಣು ಮಕ್ಕಳಾಗಲಿದ್ದಾರೆ, ಗಂಡು ಮಕ್ಕಳು ಇಷ್ಟಿದ್ರು ಅಂತ ಎಲ್ಲಿದ್ದಾರೆ? ಇದರಲ್ಲಿ ಎಲ್ಲೂ ಇಲ್ಲ. ಒಬ್ಬರದಿದ್ರೆ ಸಾಕ ಸರ್? ಅದನ್ನ ನಾನು ಇದನ್ನೇ ವಿಚಾರ ಹೇಳಿದ್ದೀನಿ, ತಂದಿದ್ದೀನಿ. ತಾವು ಬಿಡೋದು ಇಲ್ಲಿವರೆಗೆ ಬಂದಂತ ಆಯ್ತು, ನೋಡೋಣ ಬಿಡಿ. ತಮಗೆ ಸಲಹೆ ಕೊಟ್ಟೆ ಸ್ವಾಮಿ, ಆಯ್ತು. ಆ ಸಲಹೆ ತಾವು ಸ್ವೀಕರಿಸ್ಬೋದು, ಬಿಡ್ಬೋದು, ನಂದೇನಿಲ್ಲ. ಸಲಹೆ ಕೊಟ್ಟಿದ್ದೀನಿ ನಾನು. ವಿಚಾರ ಬರ್ಬೇಕದು, ಇದು ವಾಡಿಕೆ ನಮ್ಮ. ಹಾಗಾಗಿ ಇದರಲ್ಲಿ ಸುಮಾರು 13 ಜನ, ರಾಮಚಂದ್ರೇಗೌಡರು, ಸುಧಾಕರ್ ಅವರು, ವೆಂಕಟರಮಣಪ್ಪನವರು, ವೀರಣ್ಣವರು, ಹನುಮಂತಪ್ಪನವರು, ರಾಮಸ್ವಾಮಿಯವರು, ಆಶಾ ಭೋಂಸ್ಲೆ ಅವರು, ಬೈಕಪ್ಪಾಡಿಯವರು ಮತ್ತು ಎಸ್ ಜಾನಕಿಯವರು, ಭರದ್ವಾಜ್ ಅವರು, ಗಿರೀಶ್ ಭರದ್ವಾಜ್ ಅವರು, ಮುಕ್ತಾರ್ ಅವರು, ಚೆನ್ನಮ್ಮನವರು, ಇವರು 13 ಜನ ದಿಗ್ಗಜರು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ರಾಜಕಾರಣಿಗಳು, ಸಾಹಿತಿಗಳು, ಹಿರಿಯ ಕಲಾವಿದರು, ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಈ ದಿಗ್ಗಜರ 13 ಜನರ ಈ ಸಂತಾಪ ಸೂಚಕ ನಿರ್ಣಯವನ್ನು ಇವತ್ತು ಏನು ತಂದಿದ್ದೆ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ, ಈಗಾಗಲೇ ತಾವು ಹೇಳ್ದಂಗೆ ನಾನು ಹೆಚ್ಚು ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಭಾ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲ ನಮ್ಮ ಅನೇಕ ಜನ ಪ್ರಸ್ತಾಪ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡದೆ, ಇದರಲ್ಲಿ ವಿಚಾರವಾಗಿ ನಮ್ಮ ಚೆನ್ನಮ್ಮನವರು ಅವರನ್ನು ತಾವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ವಿವಿಧ ರಾಜಕೀಯ ಪಕ್ಷಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ತಾವೆಲ್ಲರೂ ಕೂಡ ಆ ಮನೆಯ ನಂಟನ್ನು ಹೊಂದಿರತಕ್ಕಂಥವ್ರು, ಇನ್ಕ್ಲೂಡಿಂಗ್ ನಮ್ಮ ಸಭಾಪತಿಗಳು ಕೂಡ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಇವತ್ತು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಯಾವ ರೀತಿ ಕೆಲಸ ಮಾಡಿದ್ದಾಳೆ ಮತ್ತು ಅಡಿಗೆ ಮನೆಗೆ ಸೀಮಿತವಾಗಿದ್ದಂಥ ಚೆನ್ನಮ್ಮನವರು ಒಬ್ಬ ಆದರ್ಶ ಮಹಿಳೆಯಾಗಿ, ಆದರ್ಶ ದಂಪತಿಗಳು ಮತ್ತು ಒಟ್ಟು ಕುಟುಂಬವನ್ನು ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋ ವಿಚಾರದಲ್ಲಿ ಇನ್ನೊಂದು ನಿದರ್ಶನ, ಇನ್ನೊಂದು ಹೆಸರೇ ಚೆನ್ನಮ್ಮನವರು ಅಂತೇಳಿ. ಈಗಾಗಲೇ ನೀವು ಇದರಲ್ಲಿ ಅನ್ನಪೂರ್ಣೇಶ್ವರಿ ಅಂತೇಳಿ ಕರೆದಿದ್ದೀರಿ. ಒಂದು ಅಡಿಗೆ ಮನೆಗೆ ಸೀಮಿತ ಆದಂಥ ಮಹಿಳೆ ನಾಡಿನ ಎಲ್ಲ ಜನರ ಪ್ರೀತಿಗೆ ಪಾತ್ರ ಆಗ್ತಕ್ಕಂಥದ್ದು ಒಂದು ಬಹಳ ವಿಶೇಷ. ಇದು ಅಂಥ ವಿಶೇಷ ಸಂದರ್ಭದಲ್ಲಿ ಚೆನ್ನಮ್ಮನವರು ಅವರ ಹೆಸರನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಗೆ, ಆ ಒಟ್ಟು ಕುಟುಂಬ, ರಾಜಕೀಯ ಕುಟುಂಬದ ಸಾಕಷ್ಟು ಹಿನ್ನೆಲೆಯನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಸೋಂಕನ್ನೇ ತಮಗೆ ಸೋಗಿಸ್ಕೊಳ್ಳದೆ ಇಡೀ ಮನೆಯನ್ನು ಒಟ್ಟಾಗಿ ತಗೊಂಡೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅದು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಕೂಡ ಮಿಗಿಲಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಇವತ್ತು ಇನ್ನೊಂದು ಇವತ್ತು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಮಹಿಳೆಯರಿಗೆ ರೋಲ್ ಮಾಡಲ್ ಅಂತೇಳಿ ಚೆನ್ನಮ್ಮನವರು ಒಂದು ಅಡಿಗೆ ಮನೆಯಲ್ಲಿ ಸೀಮಿತವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ರೋಲ್ ಮಾಡಲ್ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಅವರ ಆದರ್ಶ ತತ್ವ ಸಿದ್ಧಾಂತಗಳು ಯಾವ ರೀತಿ ಒಂದು ಅಡಿಗೆ ಮನೆಯಲ್ಲಿ ಕೂತು
ನಾಡಿನ ಸೇವೆಯನ್ನು ಮಾಡತಕ್ಕಂಥದ್ದು, ನಾಡಿನ ಎಲ್ಲರ ಜನರ ಪ್ರೀತಿಗೆ ಪಾತ್ರ ಆಗ್ತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ನಮ್ಮ ನಾಡಿನ ಎಲ್ಲ ಮಹಿಳೆಯರಿಗೆ ಆದರ್ಶ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಂತಹ ಸಂತಾಪ ಸೂಚಕ ನಿರ್ಣಯವನ್ನು ತಾವು ತಂದಿರತಕ್ಕಂಥ ಸಂದರ್ಭದಲ್ಲಿ ನನ್ನ ಸಹಮತವನ್ನು ವ್ಯಕ್ತಪಡಿಸ್ತಾ, ಭಗವಂತ ಈ 13 ಜನ ದಿಗ್ಗಜರ ಕುಟುಂಬಗಳಿಗೆ ಆಗಿರ್ತಕ್ಕಂಥ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ತಿಪ್ಪಣ್ಣಪ್ಪ ಕಮಕ್ನೂರ್. ಮಾನ್ಯ ಸಭಾಪತಿಗಳೇ, ಇಂದು ನಮ್ಮ ನಗರಿದ 13 ಜನ ಮಹನೀಯರ ಬದುಕು, ಸಾಧನೆ ಹಾಗೂ ಸಮಾಜದೊಂದಿಗಿನ ಅವರ ಒಡನಾಟವನ್ನು ಸ್ಮರಿಸುತ್ತಾ ಅವರಿಗೆ ಸಂತಾಪ ಸೂಚಿಸುವುದು ನಮ್ಮ ಕರ್ತವ್ಯವಾಗಿದೆ. ರಾಮಚಂದ್ರ ಗೌಡರು ಇವರು ಕೇವಲ ರಾಜಕಾರಣಿಯಾಗಿರದೆ ವೃತ್ತಿಪರ ಇಂಜಿನಿಯರ್ ಆಗಿ ತಾಂತ್ರಿಕ ಜ್ಞಾನ ಹೊಂದಿದ್ದ ಮುತ್ಸದ್ದಿ, ಸತತ 30 ವರ್ಷಗಳ ಕಾಲ ಪದವೀಧರರ ಕ್ಷೇತ್ರವನ್ನು ಪ್ರತಿನಿಧಿಸಿ ಪ್ರಬುದ್ಧ ಸಂಸದೀಯ ಪಟುವಾಗಿ ಸದನದ ಗೌರವವನ್ನು ಹೆಚ್ಚಿಸಿದರು. ಶ್ರೀ ಡಿ ಸುಧಾಕರ್ ಇವರು ಸದಾ ಸಾರ್ವಜನಿಕರ ಸಂಕಷ್ಟಗಳಿಗೆ ಮಿಡಿಯುತ್ತಿದ್ದ ಜನಸ್ನೇಹಿ ನಾಯಕ. ಬರಗಾಲದಲ್ಲಿ ಮೂಕ ಪ್ರಾಣಿಗಳಿಗೆ ಮೇವು ಒದಗಿಸಿ ಇವರ ಕಾಳಜಿ ಮತ್ತು ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರು ಕೊಟ್ಟು ಇವರ ಒಡನಾಟ ಜನಸಾಮಾನ್ಯರಲ್ಲಿ ಹಸಿರಾಗಿದೆ. ಶ್ರೀ ವೆಂಕಟರಮಣಪ್ಪನವರು ತಳಮಟ್ಟದ ಪಂಚಾಯತ್ ವ್ಯವಸ್ಥೆಯಿಂದ ಸಚಿವ ಸ್ಥಾನದವರೆಗೆ ಬೆಳೆದು ಇವರು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದ ಅಪರೂಪದ ನಾಯಕ. ಪಾವಗಡದ ಭಗೀರಥ ಎಂದೇ ಖ್ಯಾತರಾಗಿದ್ದ ಇವರು ಜನಸಾಮಾನ್ಯರ ಕುಡಿಯುವ ನೀರಿನ ದಾಯ ನೀಗಿಸಿದ ಮಹಾತ್ಮರು. ಸಿ ವೀರಣ್ಣರವರು ವಕೀಲರಾಗಿದ್ದ ಇವರು ಶೋಷಿತರು, ಅದರಲ್ಲಿ ವಾಲ್ಮೀಕಿ ಸಮುದಾಯದ ಹಕ್ಕುಗಳಿಗಾಗಿ ನಿರಂತರವಾಗಿ ಧ್ವನಿ ಎತ್ತಿದ ಸಮುದಾಯದ ನಾಯಕ. ಉಪಸಭಾಧ್ಯಕ್ಷರಾಗಿ ಸದನವನ್ನು ಮುನ್ನಡೆಸಿದ ಇವರ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಮಾದರಿ. ಎಚ್ ಹನುಮಂತಪ್ಪನವರು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತಿದ ಧೀಮಂತ ನಾಯಕ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾದ ಒಡನಾಟ ಇವರದ್ದು. ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿ 5 ದಶಕಗಳ ಕಾಲ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿದ ಮಹಾನ ಚಿಂತಕ. ಬಹುಭಾಷಾ ಪಂಡಿತರಾಗಿದ್ದ ಇವರು ಗಾಂಧಿಯನ್ ತತ್ವಗಳು ಮತ್ತು ಸ್ವದೇಶಿ ವಿಚಾರಗಳ ಮೂಲಕ ಯುವ ಪೀಳಿಗೆಯೊಂದಿಗೆ ಆಳವಾದ ಒಡನಾಟ ಹೊಂದಿದ್ದರು. ಸಿ.ಎನ್. ಮುಕ್ತ ಕನ್ನಡ ಸಾಹಿತ್ಯ ಲೋಕಕ್ಕೆ 75ಕ್ಕೂ ಹೆಚ್ಚು ಕಾದಂಬರಿಗಳನ್ನು ನೀಡಿದ ಇವರು ತಾಯಿತನದ ಸಹಜ ಸರಳತೆಯಿಂದ ಕಥೆಗಳ ಮೂಲಕ ಪ್ರತಿ ಮನೆಗೆ ಹೆಣ್ಣು ಮಕ್ಕಳ ಮನಸ್ಸಿನೊಂದಿಗೆ ಭಾವನಾತ್ಮಕ ಒಡನಾಟ ಬೆಳೆಸಿದ್ದರು. ಎ.ವಿ. ನರಸಿಂಹಮೂರ್ತಿಯವರು ಪ್ರೊಫೆಸರ್, ಕರ್ನಾಟಕದ ಇತಿಹಾಸ ಮತ್ತು ನಾಣ್ಯಶಾಸ್ತ್ರಕ್ಕೆ ವೈಜ್ಞಾನಿಕ ಆಯಾಮ ನೀಡಿದ ಮಹಾನ್ ಸಂಶೋಧಕ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಜ್ಞಾನದ ಒಡನಾಟವನ್ನು ಮೂಡಿಸಿದ್ದರು. ಆಶಾ ಭೋಸಲೆ ಅವರು ದೇಶದ ಅತ್ಯುನ್ನತ ಪದ್ಮ ವಿಭೂಷಣ ಪುರಸ್ಕೃತರಾದ ಇವರು ಭಾರತೀಯ ಚಿತ್ರರಂಗದ ಧ್ವನಿಯಾಗಿದ್ದರು. 12,000ಕ್ಕೂ ಹೆಚ್ಚು ಹಾಡುಗಳ ಮೂಲಕ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದ ಒಡನಾಟಿಯಾಗಿದ್ದರು. ಡಾಕ್ಟರ್ ಎಸ್. ಜಾನಕಿಯವರು ದಕ್ಷಿಣ ಭಾರತ ಗಾನ ಕೋಗಿಲೆ ಜಾನಕಮ್ಮ ಎಂದೇ ಕರೆಯಲ್ಪಡುವ ಇವರು ಭಾಷೆಯ ಗಡಿ ದಾಟಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಸರಸ್ವತಿ. ಕನ್ನಡ ನಾಡಿನ ಪ್ರತಿಯೊಬ್ಬರ ಸುಖ ದುಃಖದ ಭಾವನೆಗಳೊಂದಿಗೆ ಇವರ ಧ್ವನಿ ಬೆರೆತು ಹೋಗಿದೆ. ರಾಮಚಂದ್ರ ಬೈಕಂಬಾಡಿ ಇವರು ನಮ್ಮ ಸಮಾಜದವರು, ಮಗುವೀರ ಸಮಾಜದವರು ಮತ್ತು ನಮ್ಮ ಕಡೆಲ್ಲ ಕೋಲಿ ಕಬ್ಬರಿಗೆ ಅಂತ ಕರಿತೀವಿ. ಇವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯಕ್ಕಾಗಿ ಸಮಾಜ ಸಂಘಟನೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಏಕೈಕ ನಾಯಕರು ರಾಮಚಂದ್ರ ಬೈಕಂಬಾಡಿಯವರು. ಕರಾವಳಿಯ ರಂಗಭೂಮಿ ಮತ್ತು ಸಿನಿಮಾ ಕಲಾವಿದರಾಗಿದ್ದ ಇವರು ಮೀನುಗಾರರು ಹಾಗೂ ಶ್ರಮಿಕ ವರ್ಗದವರ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡಿದಂಥ ಮಹಾನ್ ನಾಯಕರು. ಇವರ ನಿಧನದಿಂದ ನಮ್ಮ ಸಮುದಾಯಕ್ಕೆ ಅತ್ಯಂತ ನಷ್ಟವಾಗಿದೆ ಎಂಬ ಮಾತನ್ನು ಕೂಡ ಈ ಸ್ಥಳದ ಗಮನಕ್ಕೆ ತರುತ್ತೇನೆ. ಡಾಕ್ಟರ್ ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಸರ್ದಾರ ಎಂದು ಪ್ರಸಿದ್ಧರಾದ ಇವರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ದುರ್ಗಮ ಹಳ್ಳಿಗಳನ್ನು ಸಂಪರ್ಕಿಸುವ ಮೂಲಕ ಗ್ರಾಮೀಣ ಭಾರತದೊಂದಿಗೆ ಅಪೂರ್ವ ಒಡನಾಟ ಹೊಂದಿದ ನಿಜವಾದ ದೇಶ ಪ್ರೇಮಿಯವರು. ಶ್ರೀಮತಿ ಚೆನ್ನಮ್ಮ ಅಮ್ಮನವರು ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡ ಧರ್ಮಪತ್ನಿಯಾಗಿ ಅವರು 70 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.